ಕಂಟಿನ್ಯೂ ಮಾಡ್ತೀವಿ. ಈಗ ತಾನೇ ಆಗಮಿಸಿದ ನಮ್ಮ ವೆಂಕಟೇಶ್ ಅವರಿಗೆ ಸ್ವಾಗತ. हरिवरासं विश्वमोहनं हरिदधीश्वरम् आराध्यपादुकं हरिवरासनं विश्वमोहनं हरिवरासनं विश्वमोहनं हरिदधीश्वरम् आराध्यपादुकम् हरिविमर्दनं नित्यनर्तनं हरिहरात्मजं देवमाश्रये शरणमय्यप्प 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 स्वामी शरणमय्यप्प शरणमय्यप्प स्वामी अय्यप्प शरणमय्यप्प स्वामी शरणमय्यप्प स्वामी मय्यप्प स्वामी शरणमय्यप्प स्वामी शरणमय्यप्प स्वामी शरणमय्यप्प शुभवागली जयवागली भारत माता की बोलो भारत माता की कन्नड़ ताई भुवनेश्वरी कन्नड़ ताई ಭುವನೇಶ್ವರಿಗೆ ಗೀತಾ ಇವೆಂಟ್ ಮ್ಯಾನೇಜ್ಮೆಂಟ್ಗೆ ಇಲ್ಲಿ ಬಂದಿರೋ ನನ್ನ ಎಲ್ಲ ಸೋದರ ಸೋದರಿಯರಿಗೆ ನಮಸ್ಕಾರ. ನೋಡಿ, ಫಿಸಿಕಲ್ ಚಾಲೆಂಜ್ ಆಗಿ ತಗೊಂಡು ಒಂದು ಕತೆ ಸ್ಮಾಲ್ ಆಗಿ ಹೇಳ್ತೀನಿ. ಸಹನ ಈ ಮಗು ಎಲ್ಲರೂ ನಿಜವಾಗ್ಲೂ ಫಿಸಿಕಲ್ ಅನ್ನೋ ಚಾಲೆಂಜ್ ಅನ್ನೋದು ಒಂದು ಶಾಪ ಅಂತ ಅನ್ಕೋತಾರೆ. ಖಂಡಿತ ಅಲ್ಲ. 2006ರಲ್ಲಿ 6 ತಿಂಗಳಲ್ಲಿ ಹುಟ್ಟಿದ ಪ್ರೀ ಮೆಚೂರ್ ಬೇಬಿ ಇದು. ನಿಜವಾಗ್ಲೂ ಈ ಮಗುನ ಕಾಪಾಡಬೇಕಾ ಬೇಡವಾ ಅನ್ನೋ ಒಂದು ಸಂದಿಗ್ಧ ಪರಿಸ್ಥಿತಿ ಬಿದ್ದಾಗ ಅವ್ರ ತಾಯಿ ತುಂಬ ಧೈರ್ಯನ ತಗೋತಾರೆ ಮತ್ತು ಅವರ ತಂದೆಯವರು ತುಂಬ ಬೆನ್ನೆಲುಬಾಗಿ ನಿಂತ್ಕೋತಾರೆ. ನಿಜವಾಗ್ಲೂ ಈ ಹುಡುಗಿ ಕಷ್ಟ ಹೇಳ್ತಾ ಹೋಯ್ತು ಅಂತಂದರೆ ತುಂಬ ಬೇಜಾರಾಗುತ್ತೆ. ಬಟ್ ಅವರು ಬಂದಂತಹ ಅವಾರ್ಡನ್ನು ಮತ್ತು ನಾನು ಹೇಳ್ತೀನಿ, ಬೆಸ್ಟ್ ಟ್ಯಾಲೆಂಟ್ ಡ್ಯಾನ್ಸ್ ಇನ್ ಅವಾರ್ಡ್ ಊಟಿಯಲ್ಲಿ 2018ರಲ್ಲಿ. ಸುಮಾರು ಒಂದು 5 ನಿಮಿಷ ಎಲ್ಲರೂ ದಯವಿಟ್ಟು ಸುಮ್ಮನೆ ಇದ್ದರೆ ನನಗೆ ಸ್ವಲ್ಪ ಅನುಕೂಲ ಆಗುತ್ತೆ. ನಾಟ್ಯ ಮಯೂರಿ ಅವಾರ್ಡ್ 2020, ನೃತ್ಯಶ್ರೀ ಅವಾರ್ಡ್, ಟ್ಯಾಲೆಂಟ್ 2020, ಕಲಾಪುಷ್ಪ ಅವಾರ್ಡ್ ಹಾಗೂ ನಾಟ್ಯ ಕೃಷ್ಣ ಅವಾರ್ಡ್, ತುಂಬ ಅವಾರ್ಡ್ಗಳಿದೆ. ಕೇರಳ ನದಿ ಅವಾರ್ಡ್ಗಳಿದೆ. ಕೇರಳದಲ್ಲೆಲ್ಲ ಹೋಗಿ ಇವರು ಪ್ರಶಸ್ತಿಗಳನ್ನು ಪಡೆದಿರ್ತಾರೆ. ಹಾಗೂ ಮೊಟ್ಟ ಮೊದಲ ಬಾರಿಗೆ ಎಷ್ಟೇ ಪ್ರಶಸ್ತಿಗಳನ್ನು ಪಡೆದರೂ ದಾಖಲೆ ಮಾಡುವಂಥದ್ದು, ದಾಖಲೆ ಕೊಡುವಂಥದ್ದು ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡ್ತಾ ಇದೆ. ಇವತ್ತೇ ಮೊದಲ ಬಾರಿಗೆ ಫಿಸಿಕಲ್ ಚಾಲೆಂಜ್ ಆಗಿದ್ರು ಕೂಡ ಮೆಂಟಲಿ ಇವರು ಫಿಟ್ ಆಗಿದ್ದಾರೆ. ಈ ಮಗು ಮಾತಾಡಕ್ಕೆ ಬರಲ್ಲ ಅಂತ ನೀವು ಹೇಳ್ತೀರಲ್ಲ, ಖಂಡಿತ ಅವರು ಮಾತಾಡ್ತಾರೆ. 2 ಅಲ್ಲ 3 ಅಲ್ಲ, ತುಂಬಾ ಮಾತಾಡ್ತಾರೆ ಇವರು. ಕರಾಟೆಯಲ್ಲಿ ಕೂಡ ಸುಮಾರು ಪ್ರಶಸ್ತಿಗಳನ್ನು ಪಡೆದಿರ್ತಾರೆ ಅವರು. ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಇವರಿಗೆ ಪ್ಯಾರಾ ಒಲಿಂಪಿಕ್ಕಲ್ಲಿ ಇವರಿಗೆ ಒಳ್ಳೆ ಒಲಿಂಪಿಕ್ ಮೆಡಲ್ ಸಿಗಬೇಕು ಅಂತ ನಾನು ಅಂತ. ಹಾಗೆ ಶಿವರಾಜ್ ಕುಮಾರ್ ಅವರಿಗೆ ಇವರು ಬಹಳ ಆತ್ಮೀಯರು. ಮತ್ತು ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಪ್ಪು ಅಂತಾನೆ ಹೆಸರುವಾಸಿಯಾಗಿರುವಂತಹ ಅವರಿಗೆ ಇವರು ಕರ್ಚೀಫಲ್ಲಿ ಬರೆದು ಅವರಿಗೆ ಗಿಫ್ಟ್ ಮಾಡಿದ್ದಾರೆ. ಅದನ್ನು ಶಿವರಾಜ್ ಕುಮಾರ್ ಅವರು ನೋಡಿದ್ದಾರೆ. DKD ನೋಡ್ಬೋದು. DKD ಸ್ಪೆಷಲ್ ಕ್ಯಾಟಗರಿಯಲ್ಲಿ ಇವರು ಕೊನೆಯವರೆಗೂ ಇದ್ರು. ಫೈನಲಲ್ಲೂ ಕೂಡ ಇವರು ಪರ್ಫಾರ್ಮೆನ್ಸ್ ಮಾಡಿದ್ರು. ಇವತ್ತು ನಮ್ಮ ಗೀತಲಹರಿ ವಿಶೇಷ ಕಾರ್ಯಕ್ರಮದಲ್ಲಿ ಕೂಡ ಇವರು ನೃತ್ಯವನ್ನು ಅವರು ನಮಗೆ ಪ್ರಸ್ತುತಪಡಿಸ್ತಾರೆ. ಇವರಿಗಿತ್ತು ವಿಶ್ವ ದಾಖಲೆಗೆ ಸೇರ್ಪಡೆ ಆಗ್ತಾ ಇದ್ದಾರೆ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡಿಂದ. ನಿಮಗೆ ಮಗು ಒಳ್ಳೆಯದಾಗಲಿ, ನಿಮಗೆ ದೇವರಿಗೆ ಆರಾಧನೆ ಒಳ್ಳೆಯದು ಮಾಡಿ.
ಒಂದು ಎರಡೆರಡು ಮಾತು ಹೇಳ್ತೀರಾ? ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಹನ. ಥ್ಯಾಂಕ್ ಯು ಸೋ ಮಚ್ ನಮಗೆ ಪ್ರೋಗ್ರಾಮ್ ಮಾಡ್ತಿದ್ಯಾ. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಖುಷಿ ಆಯಿತು ಬಂದಿರೋದು. ಬಹುಮಾನ ಕೊಟ್ಟಿದ್ದಾರೆ. ಶುರು ಮಾಡ್ಕೊಳ್ಳಿ. ಹಾಗೆ ನಮ್ಮ ರಾಷ್ಟ್ರಮಟ್ಟದ ಭಾರತ ಸರ್ ವಿಶ್ವೇಶ್ವರಯ್ಯವರ ಕ್ರೀಡಾ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ದಯವಿಟ್ಟು ನಿಮ್ಮ ಚಪ್ಪಾಳೆಗಳ ಮೂಲಕ ಅವರನ್ನು ಉಳಿಸಬೇಕು ಅಂತ ಕೇಳ್ಕೊತಾಯಿದ್ದೀನಿ. ಸರ್, ನಿಮ್ಮ ಸಾಧನೆ ನಿಜವಾಗಲೂ ಪರಿಗಣಿಸಿ ನೈಜೀರಿಯಾ ಯೂನಿವರ್ಸಿಟಿ ಅವರು ನಿಮಗೆ ಒಂದು ಡಾಕ್ಟರೇಟ್ ಪದವಿ, ಆನರರಿ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿರ್ತಾರೆ. ಇವತ್ತಿನಿಂದ ನೀವು ಡಾಕ್ಟರ್ ಪ್ರಕಾಶ್ ಭಾರದ್ವಾಜ್ ಅಂತ ಅನೌನ್ಸ್ ಮಾಡೋದಕ್ಕೆ ನನಗೆ ಬಹಳ ಖುಷಿ ಇದೆ. ಸರ್, ಇದು ನಾನು ಕೊಡ್ತಾ ಇರೋದಲ್ಲ, ಇದು ನಿಮಗೆ ನೈಜೀರಿಯಾ ಓಪನ್ ಮಾಡ್ಬೋದು. ಓಕೆ, ಓಪನ್ ಮಾಡಿಸಿ ಸರ್, ನಿಮ್ಮ ಕೈಯಿಂದಲೇ ಓಪನ್ ಮಾಡಿ ಸರ್. ಚಪ್ಪಾಳೆಗಳ ಮೂಲಕ ಅವರನ್ನು ಅಭಿನಂದಿಸಬೇಕು ಅಂತ ಹೇಳ್ಕೊತಾ ಇದ್ದೀವಿ. ಇದು ಭಾರತದ 4ನೇವರೋ 5ನೇವರೋ ಈ ಒಂದು ಅಕಾಡೆಮಿಯಿಂದ ಡಾಕ್ಟರೇಟ್ ಪದವಿಯನ್ನು ಪಡೀತಾ ಇರೋದು. ಸರ್, ಧನ್ಯವಾದ. ಮಿಸ್ಟರ್ ಇಂಡಿಯಾ 1998 ಮಿಸ್ಟರ್ ಇಂಡಿಯಾ ನ್ಯಾಷನಲ್ ಲೆವೆಲಲ್ಲಿ ಅವರು ಅಮೃತಸರಲ್ಲಿ ನಡೆತಕ್ಕಂತಹ ಒಂದು ಇದರಲ್ಲಿ ಪಂದ್ಯಾವಳಿಯಲ್ಲಿ ಸಿಲ್ವರ್ ಮೆಡಲ್ ಪಡೆದಿರ್ತಾರೆ. ಹಾಗೆ ಸ್ಟೇಟ್ ಅವಾರ್ಡ್ ಸುಮಾರು 100-150 ಸ್ಟೇಟ್ ಅವಾರ್ಡ್ಗಳನ್ನು ಪಡೆದಿರ್ತಾರೆ. ರಾಷ್ಟ್ರೀಯ ತೀರ್ಪುಗಾರರು, ನ್ಯಾಷನಲ್ ಆ್ಯಂಟಿ ಕರಪ್ಷನ್ ಕಮಿಟಿ ಇಂಡಿಯಾ ಸಂಚಾಲಕರು, ಕರ್ನಾಟಕ ಕಾರ್ಮಿಕ ಕಲ್ಯಾಣ ಪ್ರತಿಷ್ಠಾನ ರಾಜ್ಯ ಸಂಚಾಲಕರು, ಕರ್ನಾಟಕ ಪೌರ ರಕ್ಷಣಾ ವಾರ್ಡನ್ ಆಗಿ ಕನ್ನಡ ಶಾಶ್ವತ ಸಾಮ್ರಾಜ್ಯ ಮಾಡ್ತಾ ಇರ್ಬೋದು. ಹಾಗೆ ಇವರು ದುನಿಯಾ ವಿಜಯ್ ಅವರ ಗುರುಗಳು ಆಗಿರ್ತಾರೆ. ಬಾಡಿಬೇಕಲ್ಲಿ ಕರ್ನಾಟಕ ಉದಯ ಹಾಗೂ ಕರ್ನಾಟಕ ಕಿಶೋರ, ಭಾರತ ಕಿಶೋರ, ಕರ್ನಾಟಕ ಮಿಸ್ಟರ್ ಕರ್ನಾಟಕ 96 ಇವರು ಬೆಳ್ಳಿ ಪದಕವನ್ನು ನಮ್ಮ ಕರ್ನಾಟಕಕ್ಕೆ ತಂದುಕೊಟ್ಟಿರ್ತಾರೆ. ಬಹಳ ಖುಷಿ ಆಗ್ತಾ ಇದೆ. ನೇಮೆಲ್ಲ ಮಕ್ಕಳೇ ಮೇಡಮ್, ಪ್ಲೀಸ್ ದಯವಿಟ್ಟು ಸರ್ ಇವ್ರು ನೇಮ್ ಬರ್ಕೊಂಡು ನನಗೆ ಮೆಸೇಜ್ ಮಾಡಬೇಕು. ಜನಾರ್ದನ್ ಸರ್, ಕೊಡಿ ಸರ್ ಫೋಟೋ, ಆಮೇಲೆ ಗ್ರೂಪ್ ಫೋಟೋ ತಗೊಳ್ಳಿ ಸರ್. ಹಾಗೆ ನಿಮಗೆ ಇವಾಗ ಕನ್ನಡದ ಬಾವುಟದ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಇದೆಯಾ? ಇದು ಯಾರು ಸೃಷ್ಟಿಕರ್ತ ಚಲನಚಿತ್ರಕ್ಕೆ ನೋಡಿ 90 ಚಿತ್ರಗಳಲ್ಲಿ 90 ಅಂತ ನಮ್ಮ ಲಕ್ಕಿ ನಂಬರ್ 9 ಅವರು 90 ಚಲನಚಿತ್ರಗಳಲ್ಲಿ ಸಾಕು ಮಾಡಿದಂಥ ಡಾಕ್ಟರ್ ಪರಮೇಶ್ವರ್ ಅವರ ಸಾರಥ್ಯದಲ್ಲಿ ನಡೀತಾ ಇದೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ಬರಲಿಲ್ಲ ಅಂದರೆ ಚಪ್ಪಾಳೆ ಬಂದು ಹಾಕ್ಬಿಡಿ ಸರ್.